ಹೌದು, 9 ತಿಂಗಳು 9 ವರ್ಷ ಒಳ್ಳೆ ಸಮೀಕರಣ ಅದು. ಬಹಳ ಕಾಲ ಅದಕ್ಕಾಗಿ ಅಂತ ಇದ್ದ ತುಳಿತವನ್ನು ಮಿಡಿತವನ್ನು ಒಂದು ಕೃಷಿ ರೂಪವಾಗಿ ಕಟ್ಕೊಡ್ಲಾಗಿದೆ. ಈಗ ಇದನ್ನು ಮಾಡೋದಕ್ಕೆ ಉದ್ದೇಶವನ್ನು ಅವರು ತುಂಬ ಚೆನ್ನಾಗಿ ವಿವರಿಸಿದ್ದಾರೆ, ಯಾಕೆ ಬೇಕು ಅನ್ನೋದನ್ನು. ಮಾಧ್ಯಮ ಬಳಕೆ ಕುರಿತಾಗಿ, ಅಡಕದ ಕುರಿತಾಗಿ ಅವ್ರು ಹೇಳಿದ್ದಾರೆ, ಮಾಧ್ಯಮದ ಬಳಕೆ ಕುರಿತಾಗಿ ನಾನು ಹೇಳಿದ್ದೇನೆ. ಪ್ರೇಮ ಅವರಿಗೆ ನಮಸ್ಕಾರ. ಇವರು ಭಾಗವಾಗಿ ನಡೆಸಿದಂಥವ್ರು, ಅಂದರೆ ತುಂಬ ವಿಖ್ಯಾತ ಡೈಟಿಷಿಯನ್ ಅವರು ಈ ಎಲ್ಲ ಗಣ್ಯರು, ಮಾನ್ಯರು, ವಿದ್ವಾಂಸರು ಇವರೆಲ್ಲರೂ ಅವರ ತಲಸ್ಪರ್ಶಿಗೆ ಅಧ್ಯಯನ ಬಹುಕಾಲದಿದೆ. ಅವುಗಳನ್ನು ಆಧಾರ ಇಟ್ಟುಕೊಂಡು ವಿಶೇಷ ಅಧ್ಯಯನ ಮಾಡಿದಂಥದ್ದಾಗಿ ಈ ಚಿತ್ರ ರೂಪಗೊಂಡಿದೆ. ಬಿಡುಗಡೆ ಹಂತ ಇದೆ, 3 ತ್ರಿಭಾಷೆಯಲ್ಲಿ ಬಿಡುಗಡೆಗೆ ಸಿದ್ಧವಾಗಿದೆ. ಆ ಕಾರಣಕ್ಕಾಗಿ ನಾವು ಮುಖಾಮುಖಿಯಾಗಿ ಅದನ್ನಾಗಬೇಕು. ಪ್ರಾಚೀನದಿಂದ ಇಲ್ಲಿಯವರೆಗೆ ಯಾವ್ಯಾವ ಘಟನೆಗಳು ಪ್ರಮುಖವಾಗಿ ಬಂದಿರಬಹುದು? ಅಂದರೆ ಮಹಾಭಾರತ ಯುದ್ಧ ಹೇಳಿದ್ರೆ ಅದನ್ನ ಹೇಗೆ ಪಿಕ್ಚರೈಸ್ ಮಾಡಿದ್ದೀವಿ? ನಾನು ಆಗಲೇ ಹೇಳಿದ ಹಾಗೆ, ಪುರಾಣ ಶಾಸ್ತ್ರ ಇತ್ಯಾದಿಗಳು ಒಂದಾದರೆ, ಆದ ನಂತರ ಸಸ್ಯಶಾಸ್ತ್ರದಿಂದ ಹಿಡಿದು ಶಿಲ್ಪಶಾಸ್ತ್ರದವರೆಗೆ ಕಮಲ ಹೇಗೆ ವ್ಯಾಪಕವಾಗಿ ಪಸರಿಸಿಬಿಟ್ಟಿದೆ, ಹರಡಿಕೊಂಡಿದೆ ಅನ್ನೋದನ್ನು ಸೂಚ್ಯವಾಗಿ ನಮ್ಮಲ್ಲಿ ತುಂಬ ವ್ಯಾಪಕವಾಗಿ ಮಾಡೋದು ಸಾಧ್ಯವಾಗಿದೆ. ಹೋದನು ಸೂಚ್ಯವಾಗಿ ಇದೆಲ್ಲವೂ ಮಾಡೋದು ಸಾಧ್ಯವಾಗಿದೆ. ಅಂದರೆ ನಾವು ಇದನ್ನು ಸ್ಪರ್ಶಿಸಿ ಬಂದಿದ್ದೇವೆ, ಕೆಲವು ಪದಗಳನ್ನು ಅಷ್ಟೇ ಅಂತ ನಮಗೆ ಗೊತ್ತಾಗಿದೆ. ಹಾಗಾಗಿ ಅಂತಿಮವಾಗಿ ಒಂದು ಹೇಳುವಂಥದ್ದು ಮೊಗದಷ್ಟು ಇದೆ ನಮಗೆ, ಇನ್ನೆಷ್ಟು ಮುಗಿದ್ರು ನಮಗೆ ಸಿಗ್ತಲೇ ಹೋಗುತ್ತೆ ಅನ್ನೋದೊಂದನ್ನು ಸಿನಿಮಾ ಅಂತಿಮವಾಗಿ ಇಟ್ಕೊಂಡಿದ್ದೇವೆ. ಪ್ರತ್ಯೇಕ ನೇರ ಚಿತ್ರಗಳು, ಕನ್ನಡ ಪ್ರತ್ಯೇಕ ಚಿತ್ರ, ಸಂಸ್ಕೃತ ಪ್ರತ್ಯೇಕ ಚಿತ್ರ, ಹಿಂದಿ ಮಾತ್ರ ನಾವು ಒಂಚೂರು ಅದಕ್ಕೆ ಈ ಹಿಂದಿಯ ಲೇಪನ ಅದನ್ನು ಇತರರಿಗೆ ತಲುಪಿಸುವ ದೃಷ್ಟಿಯಿಂದ ಒಂಚೂರು ಮಾಡಿಕೊಂಡಿದ್ದೇವೆ. ನನ್ನ ಈ ಹಿಂದಿನ ಚಿತ್ರ ಏಕಚಿತ್ರ ಚಕ್ರಂ ಅಂತ, ಅದು ನಮ್ಮಲ್ಲಿ ಕೃಷ್ಣ ಚೀಟಿಕಾ ಅಂತ ಕರಿತೇವೆ, ನಮ್ಮಲ್ಲಿ ಹೇಗೆ ಬ್ಲ್ಯಾಕ್ ಟಿಕೆಟ್ ಅಂತ ಕರಿತೀವಿ, ಹಾಗೆ ಆ ಥರದಲ್ಲಿ ಜನರು ಅದನ್ನು ಮುಗಿಬಿದ್ದು ನೋಡಿದ್ದುಂಟು ಚಲನಚಿತ್ರ ಮಂದಿರಗಳಲ್ಲಿ. ಏಕಚಕ್ರಂ ಅಂತಲೇ ನಮ್ಮ ನಾಡಿನ ಘನತಿವೆತ್ತ ವಿದ್ವಾಂಸರು ಒಬ್ಬರು, ಮಹಾಮಹೋಪಾಧ್ಯಾಯ ವಿದ್ವಾನ್ ರಂಗನಾಥ್ ಶರ್ಮರು ಅಂತ, ಅವರು ಕೃತಿ, ಅದಕ್ಕೂ ಮತ್ತೆ ವಿದುಷಿಯವರೇ ವಿಶೇಷವಾದಂಥ ಆಶ್ರಯವನ್ನು ಕೊಟ್ಟಂಥವ್ರು. ಏಕಚಕ್ರಂ ಮಾಡಿದಾಗ ನಮಗೆ ಭಾಳ ಒಳ್ಳೆಯ ಅದಕ್ಕೆ ಆದಂಥ ಸಂಸ್ಕೃತ ಭಾರತೀಯ ಆಗಿರ್ಬೋದು, ಅಥವಾ ಸಂಸ್ಕೃತದಿಂದ ಆಗಿರ್ಬೋದು, ಸಂಸ್ಕೃತ ಬಲ್ಲವರಾಗಿರ್ಬೋದು ದೊಡ್ಡ ಸಂಖ್ಯೆ ಇದೆ. ಇಡೀ ದೇಶದಲ್ಲಿ 5 ಹಳ್ಳಿಗಳು ಕೇವಲ ಸಂಸ್ಕೃತವನ್ನೇ ಮಾತಾಡುವಂಥದ್ದಿದೆ ಅನ್ನೋದನ್ನು ನಾವು ಮರೆತುಬಿಟ್ಟಿದ್ದೇವೆ. ಆಮೇಲೆ ಕೆಲವು ರಾಜ್ಯಗಳಂತೂ ಸಂಸ್ಕೃತ ಆಡಳಿತ ಭಾಷೆ ಹಾಗೆ ಮಾಡಿಕೊಂಡಿದ್ದಿದೆ, ಅದರದೊಂದು ನಡೆದಿದೆ. ಹಾಗಾಗಿ ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.